ಶಿವ, ಅಲ್ಲಿ ಹೋಗಿ ಏನಿದೆ ಅಂತ ನೋಡೋಣವಾ? ತುಂಬಾ ಜನ ಸೇರಿದ್ದಾರೆ. ದ ಲಾಸ್ಟ್ ನಿಂಜಾ ಫೈಟರ್, ಗೆದ್ದವರಿಗೆ 1 ಕೋಟಿ ಪ್ರೈಸು. ಶಿವ, ನೀನು ಪಾರ್ಟಿಸಿಪೇಟ್ ಮಾಡಬಹುದಲ್ವಾ? ನಿಂಗೆ ನಿಂಜಾ ಫೈಟ್ಸ್ ಬರುತ್ತಲ್ಲ? ಇಲ್ಲ ರೇವಾ, ಇಲ್ಲ. ನಾನು ಕುಂಗ್ಫು ಕಲ್ತಿರೋದು ನನ್ನ ಸೆಲ್ಫ್ ಡಿಫೆನ್ಸ್ಗಾಗಿ. ಮತ್ತೆ ಅದಲ್ದೆ ನಾವು ಇಲ್ಲಿಗೆ ಬಂದಿರೋದು ಪಿಕ್ನಿಕ್ ಗಾಗಿ. ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಜಾ ಮಾಡೋಣ. ಬಿಡಿ, ಶಿವ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೆ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಪೂರ್ತಿ 1 ಕೋಟಿ ರೂಪಾಯಿ ಗೆತ್ತರ್ತೀನಿ. ಒಂದ್ಸಲ ನಮ್ಮ ಊರಲ್ಲಿ ದೋಬಿ ಹೋಗ್ಯೋ ಕಾಂಟೆಸ್ಟ್ ಇತ್ತು. ನಾನ್ ಬಟ್ಟೆ ಹೇಗ್ ಒಗ್ದೆ ಅಂದ್ರೆ ಇವತ್ಗೂ ನಾನು ಊರಿಗೆ ಹೋದ್ರೆ ಏನಾಗುತ್ತಂದ್ರೆ ಎಲ್ಲ ದೋಬಿಗಳು ಬಂದು ನಿನ್ನ ವೆಲ್ಕಮ್ ಮಾಡ್ತಾರೆ. ಇನ್ಯಾರಾದ್ರೂ ರಿಯಲ್ ಫೈಟರ್ ಇದ್ದಾರಾ ಇವನ್ನ ಬೀಳ್ಸೋದಕ್ಕೆ? ಇದಾನೆ ಒಬ್ಬ ಬಲಶಾಲಿ, ಬುದ್ಧಿಶಾಲಿ ಹಾಗೂ ಧೈರ್ಯಶಾಲಿ. ಈ ಫೈಟರ್ನ ಒಡೆದುರುಳಿಸ್ತಾನೆ ಅವನು. ಜೈರಾಮ, ಜೋಶಲ್ಲಿ ನೀನ್ ಏನೇನೋ ಬಾಯ್ ಬಿಡ್ಬೇಡ. ನನಗೆ ಕುಂಗ್ಫು ಕೂಡ ಬರುತ್ತೆ, ಅಲ್ದೆ ಮಾರ್ಷಲ್ ಆರ್ಟ್ಸ್ ಕೂಡ. ಆದ್ರೆ ನೀನ್ ಇವನ್ ಎದುರಿಗೆ ಮಾತ್ರ ಹೋರಾಡಕ್ಕಾಗಲ್ಲ. ಸರ್, ನಾನು ನನ್ನ ಬಗ್ಗೆ ಅಲ್ಲ, ನನ್ನ ಬಾಸ್ ಆದಂತಹ ನನ್ನ ಧೈರ್ಯಶಾಲಿ ಲಡ್ಡು ಸಿಂಗ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಸೂರ್ಯ ಎಲ್ಲಿ ಹುಟ್ಟಿದಾನೆ ಅಂತ ಗೊತ್ತಾ? ನನ್ನ ಮುಂದೆ ತುಂಬಾನೇ ದೊಡ್ಡ ದೊಡ್ಡ ಫೈಟರ್ಸ್ಗಳು ನಿಂತಿದ್ದಾರೆ. ಈಗೊಬ್ಬ ಹೊಸ ಫೈಟರ್ ಬಂದಿದ್ದಾನೆ. ಅವನ ಹೆಸರು ಲಡ್ಡು ಸಿಂಗ್. ವಾಹ್, ಎಂತ ಹೆಸರು! ಬಾಯಲ್ಲಿ ನೀರು ಬಂದ್ಬಿಡ್ತು. ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಜೈರಮ್ಮ, ನೀನ್ ನನ್ನ ಹೆಸರನ್ನ ಯಾಕೆ ಹೇಳಿದ್ಯೋ? ನಾನ್ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಲ್ಲ. ಈಗ ನಿಮ್ ಹೆಸರು ಅನೌನ್ಸ್ ಮಾಡಾಗಿದೆ. ನೀವೀಗ ಫೈಟ್ ಮಾಡ್ಲೇಬೇಕು. ಈ ಬೇಡಾರಾಮ ಲಡ್ಡು ಸಿಂಗ್ ಅವ್ರನ್ನ ಸಿಕ್ಕಾಕ್ಸ್ಬಿಟ್ಟ. ಬಾ ಸರ್, ಕಬಡ್ಡಿ ಕಬಡ್ಡಿ. ನಮಸ್ತೆ. ನಾನು ಸೋತ್ ಹೋದೆ. ಅವರು ಸೋಲನ್ನ ಒಪ್ಕೊಂಡ್ಮೇಲೆ ಏನಕ್ಕೆ ಅವ್ರಿಗೆ ಹೊಡಿಯಕ್ ಹೋಗ್ತಿದ್ಯಾ? ನೋಡಕ್ ಆಗ್ತಿಲ್ವಾ? ಅವ್ರ ಕಣ್ಣಲ್ಲಿ ಮಣ್ಣು ಹೋಗಿದೆ. ನಾನ್ ನಿಮ್ ಜೊತೆ ಫೈಟ್ ಮಾಡೋಕ್ ಬಂದಿಲ್ಲ. ನಾನು ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಹೋಗೋಕ್ ಬಂದಿರೋದು. ಬನ್ನಿ ಲಡ್ಡು ಸಿಂಗ್ ಸರ್, ನಡೀರಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಈ ಜೈರಮ್ಮ ಮಾಡಿರೋ ಕೆಲ್ಸಕ್ಕೆ ನಾನು ಇವನ್ ಕೈಯಿಂದ ಪೆಟ್ಟು ತಿನ್ನೋ ಹಾಗಾಯ್ತು. ಜೈರಮ್ಮ, ಎಲ್ಲಿದ್ಯಾ ಜೈರಮ್ಮ? ಬನ್ನಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿ. ಓಕೆ. ಸರ್, ನಾವು ಬಡ ಮಕ್ಕಳಿಗೆ ಸ್ಕೂಲ್ ನಡೆಸ್ತಾ ಇದೀವಿ. ನಿಮ್ಮಿಂದ ಏನಾದ್ರೂ ಸಹಾಯ ಮಾಡೋಕ್ಕಾಗತ್ತಾ? ಇದು ತುಂಬಾ ಒಳ್ಳೆ ಕೆಲ್ಸ. ಇದನ್ ತಗೊಳ್ಳಿ. ಶಿವ, ಇವರೆಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನೀನ್ ಇವ್ರಿಗೆ 1 ಕೋಟಿ ರೂಪಾಯಿ ಡೊನೇಷನ್ ಯಾಕೆ ಕೊಡ್ಬಾರ್ದು? ಹೌದು ಶಿವ, 1 ಕೋಟಿ ರೂಪಾಯಿಯಿಂದ ಇವ್ರ ಸ್ಕೂಲಲ್ಲಿ ಎಷ್ಟು ಜನ ಬಡ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ? 1 ಕೋಟಿ ಕೊಡ್ತೀರಾ ನೀವು? ನೀವೇನಾದ್ರೂ ಹಾಗ್ ಮಾಡ್ಬಿಟ್ರೆ ನಮ್ ಹತ್ರ 1,000 ಮಕ್ಳಿದ್ದಾರೆ. ಅವ್ರಿಗೆ ಕುಡಿಯೋದಕ್ಕೆ, ತಿನ್ನೋದಕ್ಕೆ, ಉಳ್ಕೊಳ್ಳೋದಕ್ಕೆ, ಓದೋದಕ್ಕೆ ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ.
1 ಕೋಟಿನ? ಶಿವ, 1 ಕೋಟಿ ಎಲ್ಲಿಂದ ತರ್ತೀಯಾ? ಮತ್ತೆ ನನ್ನ ಅಕೌಂಟಲ್ಲೂ ಕೂಡ ಇಲ್ಲ. ನಾನು ಇಡೀ ಜೀವನ ಕೆಲಸ ಮಾಡ್ಬೇಕಾಗತ್ತೆ. ಸರಿ, ಹಾಗಾದ್ರೆ ನಾನು 1 ಕೋಟಿ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಇಲ್ಲ ಇಲ್ಲ ಶಿವ, ಇಲ್ಲ. ನೀನು ಪ್ರತಿ ಜಾಗಕ್ಕೆ ಹೋದ್ರೂ ಡೊನೇಷನ್ ಕೊಡ್ತಾನೆ ಇರ್ತೀಯಾ? ತಾತ, ರಿಲ್ಯಾಕ್ಸ್ ಆಗಿ. ನಾನು ನಿಮ್ಮ ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವಲ್ಪ ಅಲ್ಲಿ ನೋಡಿ, ಅಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ, ದ ಲಾಸ್ಟ್ ನಿಂಜಾ ಫೈಟರ್. ಅದರಲ್ಲಿ ಗೆದ್ದೋರ್ಗೆ 1 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಮತ್ತೆ ನಾನು ಅದ್ರಲ್ಲಿ ಗೆದ್ರೆ ಆ 1 ಕೋಟಿನ ನಾನು ಇವ್ರುಗಳಿಗೆ ಕೊಟ್ಬಿಡ್ತೀನಿ. ಆಯ್ತು, ನೀನು ಒಳ್ಳೆ ಕೆಲ್ಸಕ್ಕೋಸ್ಕರ ಫೈಟ್ ಮಾಡ್ತೀನಿ ಅನ್ನೋದಾದ್ರೆ ನಾನ್ ನಿನಗೆ ಪರ್ಮಿಷನ್ ಕೊಡ್ತೀನಿ. ಇಲ್ದೆ ಹೋದ್ರೆ ಈ ತರ ಫೈಟ್ ಮಾಡೋದಕ್ಕೆಲ್ಲ ಯಾವತ್ತೂ ನಾನು ಪರ್ಮಿಷನ್ ಕೊಡೋಳಲ್ಲ, ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ 5 ಜನ ಫೈಟರ್ಸ್ಗಳು ಫೈನಲ್ಗೆ ತಲುಪಿದ್ದಾರೆ. 1 ನಿಮಿಷ ಇರಿ, ನಮ್ ಹೊಸ ಪಾರ್ಟಿಸಿಪೆಂಟ್ ಕೂಡ ಸೆಮಿಫೈನಲ್ ಬರ್ತಿದ್ದಾನೆ. ಈ ಮಗು ನಮ್ ಜೊತೆ ಫೈಟ್ ಮಾಡಿ ಪಂಚ್ ಕೊಡ್ತಾನ? ಅದು ಈ ರೀತಿ ಆಗಲ್ಲ. ನಿಮ್ಮನ್ನ ನಮ್ ಹುಡುಗರು ಹೊಡೆದು ಬಿಸಾಕ್ತಾರೆ, ಗೊತ್ತಾಯ್ತಾ ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಇವತ್ತು ಸೂರ್ಯ ಎಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ, ಆದ್ರೆ ಈ ಮಗು ಅಂತೂ ಅದ್ಭುತವನ್ನೇ ಮಾಡ್ತಾ ಇದೆ. ನಮ್ಮ ಎಲ್ಲ ರೌಂಡ್ಗಳಲ್ಲಿ 5 ಜನ ಫೈನಲಿಸ್ಟ್ಗಳ ಜೊತೆಯಲ್ಲಿ ಶಿವ ಕೂಡ ಸೇರ್ಕೋತಾ ಇದ್ದಾನೆ. ಇವನ ವಯಸ್ಸಿಂದ ಅಲ್ಲ, ಇವನ ಕೆಪಾಸಿಟಿಯಿಂದ ಈತನಿಗೆ ಸೆಮಿಫೈನಲ್ಗೆ ಡೈರೆಕ್ಟ್ ಎಂಟ್ರಿ ಕೊಡ್ಲಾಗತ್ತೆ. ನೋಡಿ, ಇವನಿರೋವರೆಗೂ ನಾವು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಇವನನ್ನ ಮೊದಲು ದಾರಿಯಿಂದ ತೆಗಿಯೋಣ, ಆಮೇಲೆ ನಾವು ನೋಡ್ಕೊಳ್ಳೋಣ. ಇದು ಸರಿಯಾಗಿದೆ. ಇವನ ಹತ್ರ ಹೊಡ್ಸ್ಕೊಂಡು ಸೋತ್ರೆ ಇಡೀ ದೇಶ ನಮ್ಮ ನೋಡಿ ನಗುತ್ತೆ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಾವೇ ಸೋತ್ರೆ ಏನು ಪರವಾಗಿಲ್ಲ, ಆದ್ರೆ ಒಂದು ಮಗು ಕೈಯಲ್ಲಿ ಸೋತ್ರೆ ನಾವ್ ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ. ಆಲ್ ಪಾರ್ಟಿಸಿಪೆಂಟ್ಸ್ ಅಟೆನ್ಷನ್ ಪ್ಲೀಸ್. ಈ ಮ್ಯಾಪ್ ನ ಡೈರೆಕ್ಷನ್ಸ್ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ ಮತ್ತೆ ತಿಳ್ಕೊಂಡ್ಬಿಡಿ. ಈ ಪಾಯಿಂಟ್ ನಿಂದ ನೀವೆಲ್ಲ ನಿಮ್ಮ ಬೈಕ್ ಗಳಿಂದ ಹೊರಡ್ತೀರಾ. ಇಲ್ಲಿಂದ ಇಲ್ಲಿ ಮತ್ತಿಲ್ಲಿಂದ ಅಲ್ಲಿ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕೇವ್ ಸಿಗುತ್ತೆ. ಅಲ್ಲಿ ಮೊದ್ಲೇನೆ ಒಬ್ಬ ಟ್ರೈನ್ಡ್ ನಿಂಜಾ ನಿಂತಿರ್ತಾನೆ. ಅವನ್ ನಿಮ್ಗೋಸ್ಕರ ಕಾಯ್ತಿರ್ತಾನೆ. ಆ ನಿಂಜಾ ಜೊತೆ ಫೈಟ್ ಮಾಡಿ ಯಾರು ಅವನನ್ನ ಸೋಲಿಸ್ತಾರೋ ಅವರೇ ಆಗ್ತಾರೆ ವಿನ್ನರ್, ದ ಲಾಸ್ಟ್ ನಿಂಜಾ ಫೈಟರ್. ಎನಿ ಡೌಟ್ಸ್? ರೂಟ್ ಅಲ್ಲಿ ನಿಮ್ಗೊಂದ್ ಸ್ವಲ್ಪ ಸ್ವಾತಂತ್ರ್ಯನೂ ಸಿಗುತ್ತೆ. ನೀವು ಯಾರನ್ನ ಬೇಕಾದ್ರೂ ಹೇಗ್ ಬೇಕಾದ್ರೂ ತಡೆಯುವಂತ ಸ್ವತಂತ್ರ ಇರುತ್ತೆ. ನೀವು ಬೇರೆ ಪಾರ್ಟಿಸಿಪೆಂಟ್ ನ ಹೇಗ್ ನಿಲ್ಲಿಸ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದು. ಓಕೆ, ರೆಡಿ? ಅಯ್ಯೋ, ಇವನು ನೋಡು, ಇವನು ಸೈಕಲ್ ತಗೊಂಡ್ ಬಂದಿದ್ದಾನೆ. ಕಾಂಪಿಟೇಷನ್ ಮುಗ್ದು ಹೋದ್ರು ಇವನು ಮಾತ್ರ ಗುರಿ ತಲುಪೋದಿಲ್ಲ. ಬಿಡಿ ಗೆಳೆಯರ, ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಅಂದ್ಮೇಲೆ ಇವನೇ ಮೊದಲು ಹೊರಡ್ಲಿ ಬಿಡಿ. ಓಕೆ, ಗೆಟ್ ಸೆಟ್